ಪ್ರಭುಗಳಿಗೆ ನಮಸ್ಕರಿಸುವೆವು. ಅಯ್ಯ ಕಪಿವೀರರೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಆಗಲಿ ರಮಣಯ್ಯ. ಸುಗ್ರೀವ ರಾಜ, ಪ್ರಭು ಏತಕ್ಕೋಸ್ಕರ ಇಷ್ಟು ಸಾವಕಾಶವಾಯಿತು? ಪ್ರಭು ರಾಘವ, ಕೈತಪ್ಪಿ ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಲು ಸಾವಕಾಶವಾಯಿತು. ಆದ್ದರಿಂದ ತಾವು ಕೋಪಿಸಿಕೊಳ್ಳಬೇಡಿ. ಸುಗ್ರೀವ ರಾಜ, ಪ್ರಭು ಎಲ್ಲಿ ಆಂಜನೇಯಾದಿಗಳು ಇನ್ನೂ ಬಾರದೇ ಇರಲು ಕಾರಣವೇನು? ಆಂಜನೇಯ ಇತ್ತಲೇ ಬರುತ್ತಿರುವುದು ಪ್ರಭು. ಸ್ವರಲೋಭಮ ಹರಿಬಾಹುಲನಿ ಸ್ವರಲೋಭಮ ಸ್ವರಲೋಭಮ ಹರಿಬಾಹುಲನಿ ಸ್ವರಲೋಭಮ ಸ್ವರ ಮಿಂಚಿಗೆ ನಾಧಿರೋಗ ಅಭಯಾದೊಲಚ ನಾಧಿರೋಗ ಅಭಯಾದೊಲಚ ನಾಧಿರೋಗ ಅಭಯಾದೊಲಚ ಜಗ ತನಯಾದಿ ಬಾಂಧ ಬಲು ಭ್ರಾಮಿತಿಂದೆ ತನಯಾದಿ ಬಾಂಧ ಬಲು ಭ್ರಾಮಿತಿಂದೆ ತನಯಾದಿ ಬಾಂಧ ಬಲು ಭ್ರಾಮಿತಿಂದೆ ತರುಣನೈರಚಿ ರಾಜನೋತ ಪರಲೋಕಸ ಜ್ಞಾನಮೇ ಮನಸ ಪರಲೋಕಸ ಸ್ವರಲೋಭಮ ರಘುವಂಶೋದ್ಧಾರ. ಆಂಜನೇಯ, ರಘುಕುಲ ತಿಲಕ, ದುಷ್ಟರ ನಿಗ್ರಹಿಸಿಟ್ಟ ಪರಿಪಾಲಕ, ನಿನ್ನ ಹಡಿದಾವರೆಗಳಿಗೆ ನನ್ನ ದೀರ್ಘಾಂಡ ನಮಸ್ಕಾರಗಳು ದೇವ. ಆಂಜನೇಯ, ನಿನಗೆ ಮಂಗಳವಾಗಲಿ. ಹೇಳು ಸುಗ್ರೀವ ರಾಜ. ಪ್ರಭು ಇನ್ನು ಏತಕ್ಕೆ ಸಾವಕಾಶ? ಕಪಿವೀರರು ಬಂದಂತಾಯಿತು. ಕಪಿವೀರರಿಗೆ ಆಜ್ಞಾಪಿಸು, ಸೀತಾನ್ವೇಷಣೆ ಕಾರ್ಯಕ್ಕೆ ಸೇತು ಬಂಧನ ನಿರ್ಮಿಸಲು ಆಜ್ಞಾಪಿಸು. ಆಗಬಹುದು ಪ್ರಭು. ನಳನೀಲಗವಿಯ ಗವಾಚ ಪ್ರಭು. ನಳನೀಲಗವಿಯ ಗವಾಚ ಗಂಧಮಾ
ದಿಕ್ಕುದಿಕ್ಕನ್ನು ಶೋಧಿಸಿ ದಿಕ್ಕನ್ನು ಶೋಧಿಸಿ ಮಾತೆಯ ನೆಲೆಯ ಇನ್ನೊಂದು ಮಾಸದ ವಧೆಯ ಕಂಡು ಬಂದು ಸೇರ್ವರು ನೀವೇ. ಎಲೆ ಸುಷೇಣ, ಕವಿಯ ಗವಾಕ್ಷ ಇನ್ನು ಮೊದಲಾದ ಕವಿ ವೀರರನ್ನು ಹೊಳಗೊಂಡು ಪೂರ್ವಾಭಿಮುಖವಾಗಿ ಹೊರಟು ಮಾತೆಯ ನೆಲೆಯನ್ನು ಕಂಡುಬರುವುದು. ಮತ್ತು ಎಲೆ ಗಂಧಮಾಧವ, ನೀನು 10 ಕಪಿವೀರರನ್ನು ಒಳಗೊಂಡು ಹಿಮಾಲಯದ ಪಶ್ಚಿಮ ತಪ್ಪಲುಗಳು ಕವಿಯ ಗೋಪುರಗಳನ್ನು ಹುಡುಕಿ ಬರುವುದು. ಹಾಗೂ ವೃದ್ಧರಾದ ಜಾಂಬವಂತರೇ, ನೀವು ಆಂಜನೇಯ, ಅಂಗದ, ನಳ, ನೀಲ, ತಾರ ಇನ್ನು ಮೊದಲಾದವರು ದಕ್ಷಿಣಾಭಿಮುಖವಾಗಿ ಹೊರಟು ವಿಂಧ್ಯ ಪರ್ವತದ ತಪ್ಪಲುಗಳು ಹಾಗೂ ಗಂಗಾ ಯಮುನಾ ತೀರದ ಬಯಲುಗಳನ್ನು 1 ಮಾಸದ ಒಳಗಾಗಿ ಮಾತೆಯ ನೆಲೆಯನ್ನು ಕಂಡುಬರುವುದು. ಸಾವಕಾಶವಾದರೆ ನಿಮಗೆ ಮರಣದಂಡನೆ ತಿಳಿಯಿತೆ. ನೀವಿನ್ನು ಜಾಗ್ರತೆ ಹೊರಡಿ. ಸುಗ್ರೀವರಾಜ, ಪ್ರಭು, ಈ ಅದ್ಭುತ ದ್ವೀಪಗಳನ್ನು ನೀನು ಹೇಗೆ ನೋಡಿದೆ? ಪ್ರಭು, ನಮ್ಮಣ್ಣನಾದ ಹಾಲಿಯು ನನ್ನನ್ನು ಹೊರಟಿದಾಗ ಈ ಸಕಲ ದೀಪಗಳನ್ನು ಕಂಡೆನು. ಅದು ಅಲ್ಲದೆ ಅದರಲ್ಲಿ ಸಚಿವ ಶ್ರೇಷ್ಠನಾದ ಆಂಜನೇಯನು ನಿಮ್ಮ ಕಾರ್ಯವನ್ನು ನೆರವೇರಿಸುವುದಲ್ಲಿ ಸಂಶಯವೇ ಇಲ್ಲ. ಸುಗ್ರೀವರಾಜ, ಸಂದೇಹವೇನು? ನನಗೂ ಸಹ ಅದೇ ಸಂಶಯವಾಗುತ್ತಿರುವುದು. ಆಂಜನೇಯ, ಪ್ರಭು, ಪವನ ಸೋತ ಗುಣ ಪೋರಿತ ಬಾರೇ. ಆಂಜನೇಯ, ಪವನ ಸೋತ ಗುಣ ಪೋರಿತ ಬಾರೇ. ಸುಜನ ವಿನುತ ಸುರಚಿರ ಚರಿತ, ಸುಜನ ವಿನುತ ಸುರಚಿರ ಚರಿತ ಪವನ ಸುತ ಗುಣ ಪೂರಿತ ಬಾರೇ. ತುಂಗದೇಶ ದೇಶಗಳಲ್ಲಿ ವಿಘ್ನಗಳನ್ನು ನೀ ಭಂಗಿಸುತ್ತಲೇ, ತುಂಗದೇಶ ದೇಶಗಳಲ್ಲಿ ವಿಘ್ನಗಳಲ್ಲಿ ಭಂಗಿಸುತ್ತಲೇ. ತಿಂಗಳಳು ಎನ್ನಂಗನೆಗೆ, ತಿಂಗಳಳು ಎನ್ನಂಗನೆಗೆ ಉಂಗುರವಿದ್ದ ಸಂಗತಿ ತಾರೆ. ಪವನ ಸುತ ಗುಣ ಪೂರಿತ ಬಾರೇ. ಸುಜನ ವಿನತ ಸುರಚಿರ ಚರಿತ, ಸುಜನ ವಿನುತ ಸುರಚಿರ ಚರಿತ ಪವನ ಸುತ ಗುಣ ಪೂರಿತ. ಆಂಜನೇಯ, ನೀನು ನನಗಾಗಿ ಜಾನಕಿಯ ನೆಲೆಯನ್ನು ತಿಳಿದು ಇದು ನನ್ನ ಗುರ್ತಿಗಾಗಿ ಈ ಮುದ್ರೆಯುಂಗರವನ್ನು ಆಕೆಗೆ ನೀಡಿ ಆಕೆಯ ಕಡೆಯಿಂದ ಯಾವುದಾದರೂ ಒಂದು ಅಭಿಜ್ಞಾನ ವಸ್ತುವನ್ನು ತೆಗೆದುಕೊಂಡು ಬಾ ಮಗು. ತಿಳಿಯಿತೆ? ಓಹೋ, ಹಾಂಗನ್ಯ ಹಾಂಗನ್ಯ. ಶ್ರೀರಾಮ ನಿನ್ನಯ ಕರುಣ ಕಟಾಕ್ಷ ಬಂದಿರೆ. ಆಂಜನೇಯ, ಶ್ರೀರಾಮ ನಿನ್ನಯ ಕರುಣ ಕಟಾಕ್ಷ ಬಂದಿರ. ಕ್ಷಣದ ರಾವಣನಂಸದೆ ಬಡಿದು ಆರ್ಯ ಜನಕ ಜಯ
ಕಂಡು ಬಂದಿಲ್ಪೆ ನೋಡಿನಿ ರಾಮ ಪ್ರಭು ಆಂಜನೇಯ ಪ್ರಭೋ ಪ್ರಭೋ ಅದೇ ವಂದಿತೆ ಪ್ರಭೋ ಪ್ರಭೋ ಅದೇ ವಂದಿತೆ ಅನೋಜಾವತಾರ ವಿರುದ್ಧ ರಾಮ ರಾಮ ಅನೋಜಾವತಾರ ವಿರುದ್ಧ ರಾಮ ರಾಮ ಆಂಜನೇಯ ಅನೋಜಾವತಾರ ವಿರುದ್ಧ ರಾಮ ರಾಮ ಅನಗರಾಗವ ವಾಸುದೇವ ಆಂಜನೇಯ ಅನಗರಾಗವ ಅವನಿರವ ಅಭಿ ವಂದಿತ ಪ್ರಭೋ ಪ್ರಭೋ ಅಭಿ ವಂದಿತ ಆಂಜನೇಯ ಪ್ರಭೋ ಪ್ರಭೋ ಅಭಿ ವಂದಿತ ರಾಮ ಪ್ರಭು ನಿನ್ನ ಕರುಣ ಕಟಾಕ್ಷ ಹೊಂದಿದ್ದರೆ ಆ ರಾವಣನನ್ನು ಸಭೆ ನೋಡಿದು ಸೀತಾಮಾತೆಯವರ ನೆಲೆಯನ್ನು ಕಂಡು ಬಂದು ತಿಳಿಸಿವನು ನನಗೆ ಆಶೀರ್ವಾದವನ್ನು ದಯಪಾಲಿಸು ದೇವ ಆಂಜನೇಯ ಜಯಶೀಲನಾಗಿ ಹೋಗಿ ಬಾ ರಾಮಾಪತಿ ನಮಿತೆನೆ ವಿಮಲ ವಿರಂಜನ ವಿಮಲ ವಿರಂಜನ ಪೀತಾ ಪದ ರಾಮ ರಾಮಾಪತಿ ನಮಿತೆನೆ ರಾಮಾಪತಿ ನಮಿತೆನೆ ವಿಮಲ ವಿರಂಜನ ವಿಮಲ ವಿರಂಜನ ಪೀತಾ ಪದ ರಾಮ ರಾಮಾಪತಿ ನಮಿತೆನೆ ವಿಮಾನ ಚರರೆ ಸಮಾನ ನೆವರು ವಿಮಾನ ಚರರೆ ಸಮಾನ ನೆವರು ಅಮ್ಮಮ್ಮ ದಿನಕರ ಅಮ್ಮಮ್ಮ ದಿನಕರ ಸುಂದರ ಸುಂದರ ರಾಮಾಪತಿ ನಮಿತೆನೆ ವಿಮಲ ವಿರಂಜನ ವಿಮಲ ವಿರಂಜನ ಗೀತಾ ಪದ ರಾಮ ರಾಮಾಪತಿ ನಮಿತೆನೆ ಸಮಹಿ ಗಮ ಸೋಮ ಗಮ ಸಮಹಿ ಗಮ ಸೋಮ ಗಮ ಅಮ್ಮಮ್ಮ ದಿನಕರ ಅಮ್ಮಮ್ಮ ದಿನಕರ ಮೂಲ ತಿಲಕ ರಾಮಾಪತಿ ನಮಿತೆನೆ
ರಘುವಂಶೋದ್ಧಾರ ಪರವಸ್ತುವಿನ ಸತ್ಯಾಂಶವಾದ ನೀಲಮೇಘ ಶ್ಯಾಮ, ನಿನ್ನ ಹಡಿದಾವರೆಗಳಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ನಾನಿನ್ನು ಹೋಗಿ ಬರುವನು ದೇವ. ಆಂಜನೇಯ, ಹೋಗಿ ಬಾ, ವಿಜಯಶಾಲಿಯಾಗಿ ಬಾ. ಸಿಕ್ಕಿತು ಎನಗೆ ಹಾರವೀಗಲೇ. ಸಿಕ್ಕಿತು ಎನಗೆ ಹಾರವೀಗಲೇ. ಕೊಕ್ಕಿನೋ ತಿಳಿದು ಕಪಿಗಳ ನೀಗಲೇ. ಕುಕ್ಕುತ್ತೇ ತಿಂದು ತೇಗುತ್ತೇ. ಕುಕ್ಕುತ್ತೇ ತಿಂದು ತೇಗುತ್ತೇ. ಅಕ್ಕರದಿ ಸಕ್ಕಿ ಮೆಟ್ಟಿನಲಿಯುವೆನ. ಆಹಾ, ಹಸಿದು ಬಂದ ಎನಗೆ ಹಸನಾದ ಊಟವೇ ಸಿಕ್ಕಿತಲ್ಲ. ಆಂಜನೇಯ ಆಂಜನೇಯ, ಆವುದು ಭೂತ ಅನುಜತ ಕವಿತ ಬರುವನು ಯಮಜಾತ. ಬರುವನು ಯಮಜಾತ. ಮೆಲ್ಲಗೆ ನುಂಗುವ ಗಲ್ಲವ ಬೀರು. ಮೆಲ್ಲಗೆ ನುಂಗುವ ಗಲ್ಲವ ಬೀರು. ಕೊಲ್ಲಿಗೆ ಹೃದಯವು ಅಲ್ಲಾಡುವುದು. ಆವುದು ಭೂತ ಅನುಜತ ಕವಿತ ಬರುವನು ಯಮಜಾತ. ಬರುವನು ಯಮಜಾತ. ಆಂಜನೇಯ ಆಂಜನೇಯ, ಇತ್ತ ನೋಡು, ಕಾಲಯಮನೆ ರುದ್ರಾವೇಶವನ್ನು ಧರಿಸಿ ನಮ್ಮನ್ನು ನುಂಗಲು ಬರುತ್ತಿರುವನು. ವನವಾಸವಂ ಬಂದಿದ ರಾಮ, ಸತಿಯನಳಿಗೋ ಪುತ್ರ ಶೋಕಾತನಿಗೋ ತನ್ನ ತನುವಂತ ಬಿದ್ದ ದಶರಥೇಂದ್ರ. ರಾಮ ರಾಮ ರಾಮ. ಈ ಲೋಕವನಾಳಿದ ಕವನಾಳಿದ ರಣದೇರ ಮಾರೀಚ ಮುಖ್ಯ ಧೃತರಾಜ ಮಣಿದ ನಕಟ. ಶ್ರೀರಾಮಚಂದ್ರ ಪೌಲಸ್ಯ ಸೀತೆಯೋ ಪೌಲಸ್ಯದಿಂ ಸೀತೆಯೋ ದೈತ್ಯನ ಕೈಯೋಳ್ ಸಿಲುಕಿ ವ್ಯತೆ ಪಡುತ್ತಿಹಳೋ. ಯಮಗೆ ಬಂದುದು ಪ್ರಾಣನ ಸ್ಥಿರ ಬುದ್ಧಿ ಪ್ರಳಯಾಂಕಾರಿ ಎಂಬ ಜನಾರೋಗ್ಯ ಸುಳ್ಳಾದಿತ್ತೆ. ಕೈಕೆಯೋರ್ವಳಿಂದ ಎಷ್ಟು ಜನಕ್ಕೆ ವಿಪತ್ತಿ ಸಂಭವಿಸಿತು. ಆಹಾ, ಇದೇನು
ಈ ಕಪಿಗಳು ಮಡಿದನೆಂದು ಹೇಳುತ್ತಿರುವ ಆ ವೃದ್ಧರಾಜನು ಯಾರು? ಅಮ್ಮ, ಮಹಾಪರಾಕ್ರಮಿಯಾದ ಜಟಾಯು. ಏನು? ಜಟಾಯು ಮಡಿದನೆ? ಹಾ ಅನುಜ, ಅಯ್ಯ ವಾನರ ವೀರರೇ, ಜಟಾಯುಯ ಮರಣ ಹೇಗಾಯಿತು? ಇದಕ್ಕೆ ಕಾರಣವೇನು ತಿಳಿಸಿ. ಶ್ರೀರಾಮಚಂದ್ರ ಧರ್ಮಪತ್ನಿಯಾದ ಸೀತಾಮಾತೆಯನ್ನು ಆ ನೀಚ ರಾವಣನು ಅಪಹರಿಸಿಕೊಂಡು ಹೋಗುತ್ತಿದ್ದ ಕಾಲದಲ್ಲಿ ಜಟಾಯುವು ಆತನ ಮೇಲೆ ಯುದ್ಧ ಮಾಡಲು ಹೋಗಿ ಮರಣ ಹೊಂದಿದನು. ನಾವುಗಳೆಲ್ಲರೂ ಸೀತಾಮಾತೆಯನ್ನು ಹುಡುಕುತ್ತಾ ಬಂದಿರುವೆವು. ಪಕ್ಷಿರಾಜ, ನೀವೇನಾದರೂ ನೋಡಿದರೆ ಹೇಳುವರಾಗಿ ಪಕ್ಷಿರಾಜ. ಅಯ್ಯ, ನಾನು ಆ ಪರ್ವತದ ಮೇಲೆ ಕುಳಿತಿದ್ದಾಗ ಒಬ್ಬ ದೈತ್ಯನು ಓರ್ವ ಸ್ತ್ರೀಯನ್ನು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಹೋಗುತ್ತಿದ್ದನು. ಆಕೆಯು ರಾಮ ರಾಮ ಎಂದು ಕೂಗುತ್ತಿದ್ದಳು. ಆಕೆಯೇ ಇರಬಹುದು ಸೀತಾಮಾತೆ. ಪಕ್ಷಿರಾಜ, ನೀನು ಇಷ್ಟು ನೋಡಿ ನೀವು ಸುಮ್ಮನಿರಬಹುದೇನೆಯ ಪಕ್ಷಿರಾಜ? ಅಯ್ಯ, ಜಟಾಯುವಿನೊಡನೆ ಪಂಥದಿಂದ ಸೂರ್ಯಮಂಡಲದವರೆಗೂ ಹಾರಿ ರೆಕ್ಕೆಗಳು ಸುಟ್ಟು ಬಿದ್ದಿದ್ದ. ಏನು ತಾನೇ ಮಾಡಲು ಸಾಧ್ಯ? ನಿಮಗೆ ಸಾಮರ್ಥ್ಯವಿದ್ದರೆ ನೀವು ಹೋಗಬಹುದು. ಅಯ್ಯ ಪಕ್ಷಿರಾಜ, ಅಪ್ಪಣೆಯಾದರೆ ನಾವಿನ್ನು ಸಮುದ್ರ ತೀರಕ್ಕೆ ಹೋಗುವೆವು. ಅಯ್ಯ ಕವಿಗಳೇ, ಇನ್ನೊಂದಿತ್ತು. ಅಯ್ಯ, ನೀವೆಲ್ಲರೂ ಸೇರಿ ಈ ಸಮುದ್ರದ ಆಚೆ ಲಂಕೆ ಎಂಬ ನಗರವನ್ನು ಕಟ್ಟಿಕೊಂಡು ಲೋಕ ಕಂಟಕನಾಗಿ ಆ ರಾವಣನು ಬಾಳುತ್ತಿರುವನು. ನಿಮಗೆ ಸಾಮರ್ಥ್ಯವಿದ್ದರೆ ನೀವು ಅಲ್ಲಿಗೆ ಹೋಗಬಹುದು. ಆಗಬಹುದು ಪಕ್ಷಿರಾಜ. ಅಯ್ಯ ಕವಿಗಳೇ, ನೀವೆಲ್ಲರೂ ಸೇರಿ ರಾಮಧ್ಯಾನ ಮಾಡಿದರೆ ಪುನಃ ನನಗೆ ರೆಕ್ಕೆಗಳು ಬರುವಂತಾಗುವು. ಪಕ್ಷಿ ವಾಹನ ಸದಾ ಪಾವನ, ಪಕ್ಷಿ ವಾಹನ ಸದಾ ಪಾವನ, ರಾಮ ಜ್ಞಾನ ಪ್ರೇಮ ರಾಮ 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 ಸೀತಾರಾಮ, ರಾಮ ರಾಮ ಜೈ ಜಯ ರಾಮ 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 ಸೀತಾರಾಮ, ಲೋಕ ಪಾವನ ಸದಾ ಪಾವನ, ರಾಮ ಲೋಕ ಪಾವನ ಸದಾ ಪಾವನ, ರಾಮ ಜ್ಞಾನ ಪ್ರೇಮ ರಾಮ 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 ಸೀತಾರಾಮ, ರಾಮ ರಾಮ ಜೈ ಜಯ ರಾಮ 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 ಸೀತಾರಾಮ. ಅಯ್ಯ ಜಾಮವಂತರೇ, ಸುಗ್ರೀವ ರಾಜರು ಹೇಳಿದ ಸಮುದ್ರ. ಅಯ್ಯ ಜಾಮವಂತರೇ, ನೀವು ಯಾರು ಯಾರು ಎಷ್ಟು ಯೋಜನೆ ಹಾರಬಲ್ಲಿರೆಂಬುದನ್ನು ತಿಳಿಸರಾಗಿ. ಆಗಲಿ ಅಂಜನಿ. ಇರಲಿ, ಇವರು ಏನು ಮಾತನಾಡಿಕೊಳ್ಳುವರೋ ನಾನು ಮನೆಯಲ್ಲಿ ಕುಳಿತು ಕೇಳಿಸಿಕೊಳ್ಳುವೆನು. ತಾತರಾದ ಜಾಂಬುವಂತರೇ, ನೀವು ಎಷ್ಟು ಯೋಜನೆ ಹಾರಬಲ್ಲಿರಿ ತಿಳಿಸಿರಿ. ಅಂಗದ ಕುಮಾರನೇ, ಹೇಳುವನೆ ಕೇಳು. ವಾದಿಲಂಕನ ಆರಲಾರೆನೋ, ವಾದಿಲಂಕನ ಆರಲಾರೆನು, ಕಾರಣಾದರೂ ಆರಬಲ್ಲನೆ, ಕಾರಣಾದರೂ ಆರಬಲ್ಲನೆ, ಕೇಳಿ ಕೇಳಿರಿ ಲೀಲೆಯೋಳೆಲ್ಲರೂ. ಅಯ್ಯ ಅಂಗದ ಕುಮಾರ, ನಾನು ವೃದ್ಧರಾದಿಂದ ಈ ಸಮುದ್ರವನ್ನು ಹಾರಲು ನನ್ನಿಂದ ಸಾಧ್ಯವಿಲ್ಲ. ಈ ತಾರನಾದರೂ ಹಾರುವನೇನು ತಿಳಿಯುವನಾಗು. ನೀನು ಎಷ್ಟು ಯೋಜನೆ ಹಾರಬಲ್ಲೆ? ಹೇಳುವನು ಕೇಳು. 100 ಯೋಜನ ಹಾರಿ ಹೋಗುವೆ, 100 ಯೋಜನ ಹಾರಿ ಹೋಗುವೆ, ಮತ್ತೆ ನಾನು ಬರಲಾರೆನು, ತಿರುಗಿ ನಾನು ಬರಲಾರೆನು, ಕೇಳಿ ಕೇಳಿರೆ ಲೀಲೆಗಳೆಲ್ಲ
ಈ ಶತೈದ ಯೋಜನೆಯಾದ ಈ ಸಮುದ್ರವನ್ನು ದಾಟಬಲ್ಲೆ, ಆದರೆ ಮತ್ತೆ ನಾನು ತಿರುಗಿ ಬರಲಾರೆನು. ಅಯ್ಯ ಅಂಗದ ಕುಮಾರನೇ, ಈ ಸಮುದ್ರವನ್ನು ಆರಲು ನಮ್ಮಿಂದ ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಅಂಜನಾ ಪುತ್ರನನ್ನು ಬೇಡಿಕೊಳ್ಳೋಣ, ನಡೆಯಿರಿ. ಆಗಬಹುಲಿ ಆಗಲಿ. ಮಾರುತ ಸಂಜಾತ ಸಾರಗುಣ ಪಿತ ಮಾರುತ ಸಂಜಾತ ಸಾಗರವನು ನೀ ದಾಟುವಂತ ಸಾಗರವನು ನೀ ದಾಟುವಂತ ಬಲವಂತ ಜಲವಂತ ಮಾರುವಾನ್ವಿತ ಮಾರುತ ಸಂಜಾತ. ಆಂಜನೇಯ ಆಂಜನೇಯ, ಈ ಶತ ಯೋಜನೆಯನ್ನು ನಮ್ಮಿಂದ ಯಾರಿಂದಲೂ ಆರಲು ಸಾಧ್ಯವಿಲ್ಲ. ಅದರಿಂದ ಈ ಸಮುದ್ರವನ್ನು ಹಾರಿ ಆ ಲಂಕೆಯನ್ನು ಸೇರಿ ಸೀತಾಮಾತೆಯವರ ನೆಲೆಯನ್ನು ತಿಳಿದು ಬರಬೇಕು. ಇದಕ್ಕೆ ಏನು ಹೇಳಿವೆ ತಿಳಿಸು. ತಾತ ತಿಳಿಸು. ಭರದಿಂದಿರುತ್ತದೆ ಅರುಷವಾಂತುಮನೆ ಭರದಿಂದಿರುತ್ತದೆ ತಾತ ಅಂಜನೇಯ ಲಂಗಿ ಪರಿರಮಣ ಸಂಗಮದರಲಿಗೋ ಲಂಗಿ ಪರಿರಮಣ ಸಂಗಮದರಲಿ ತುಂಗಾಬಲದಿ ನಾಮಿಂದಲ ನಿಲ್ಲಿಸದೆ ತುಂಗಾಬಲದಿ ನಾಮಿಂದಲ ನಿಲ್ಲಿಸದೆ ಲಂಗಿ ಬೇನೆ ವಾದಿಯ ಬರದಿಂದಿರುತ್ತದೆ ಅರುಷವಾಂತಿನಲ್ಲಿ ಬರದಿಂದಿರುತ್ತದೆ ಅರುಷವಾಂತಿನಲ್ಲಿ ಲಂಗಿ ಬೇನೆ ವಾದಿಯ ಕಪಿವೀರೇ, ನೀವು ಚಿಂತಿಸಬೇಕಾಗಿಲ್ಲ. ನಾನೇ ಈ ಸಮುದ್ರವನ್ನು ದಾಟಿ ಹೋಗಿ ಸೀತಾಮಾತೆಯವರ ನೆಲೆಯನ್ನು ಕಂಡು ಬರುವೆನು. ಅದುವರೆಗೂ ನೀವುಗಳೆಲ್ಲರೂ ಈ ಸಮುದ್ರ ತೀರದಲ್ಲಿ ಕುಳಿತು ರಾಮಧ್ಯಾನ ಮಾಡಿಕೊಂಡಿರಿ. ಇದೋ ನಾನಿನ್ನು ಹೋಗುವೆನು, ನನಗೆ ಅಪ್ಪಣೆಯನ್ನು ಕೊಡಿ. ಆಂಜನೇಯ ಜಯಶೀಲನಾಗಿ ಹೋಗಿ ಬಾ. ಜೈ ಜೈ. ತಾತ ತಾತ, ಆಂಜನೇಯನ್ನು ನೋಡು, ಗಗನ ಮಾರ್ಗವಾಗಿ ಹಾರಿ ಹೋಗುತ್ತಿರುವನು. ಹೌದು ಹೌದು. ಸುರಕುಲವ ನಿಂತಿದೆ ಸುರಕುಲವ ನಿಂತಿದೆ ನಿಷ್ಕರುಣಿಯುತ್ತಾನೆನಿಸಿ ಜಗವ ಬಾಧಿಸುತ್ತಲಿರ್ಪ ರಾಮ
ದಶಾನನ ಪುರವಿದ ದುರುಳ ದಶಾನನ ಪುರವಿದ ನಿರೂಪಿಸಿದೆ ಶ್ರೀರಾಮಚಂದ್ರ ನಿನ್ನಯ ದಯದೇ ಶ್ರೀರಾಮಚಂದ್ರ ಚಂಡ ದಾನವ ಮಂಡಲ ಜನ 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 ಕಂಡು ಹಿಡಿದರೆ ಏಳುವೆ ಬಲ ಕಂಡು ಹಿಡಿದರೆ ಏಳುವೆ ಬಲ ಗಂಡನ ಲಂಕಾ ನಗರವನ ಮಣಿಮಂಡಲನವನಿಗೆ ಕಂಡ ಲಂಕಾ ನಗರವನ ಗಗನ ಫಲಕ್ಕೆ ಭಗವ ಕಲ್ಗಳು ಬಗಲಾಗಿ ನೆಗೆಯೋದ ಗಗನ ಫಲಕ್ಕೆ ಭಗವ ಕಲ್ಗಳು ಮೇಲಾಗಿ ನೆಗೆಯೋದ ಗದಿಯೊಳಗೆ ಸುಗನ ತೆರದೆ 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 ಗತಿಯೊಳಗೆ ಸುಗನ ತೆರದೆ ಇಲ್ಲಿಗೆ ಬರುತ್ತಲೇ ನಗರವಂ ಸೇರಿದೆ ಇಲ್ಲಿಗೆ ಬರುತ್ತಲೇ ನಗರವಂ ಸೇರಿದೆ ಕಂಡನ ಲಂಕಾ ನಗರವನ ಮಣಿಮಂಡಲ ನವನಿಗೆ ಕಂಡ ಲಂಕಾ ನಗರವನ ಶ್ರೀರಾಮಚಂದ್ರ ನಿನ್ನ ಮಹಿಮೆಯು ಅತ್ಯದ್ಭುತವಾದುದು. ಅದು ಹೇಗೆಂದರೆ ಸಮುದ್ರ ಲಾಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಕಾ ಪರ್ವತವನ್ನು ತಿರಸ್ಕರಿಸಿ ಬಂದದ್ದು, ನನ್ನನ್ನು ತಡೆ ಹಿಡಿದ ನಾಗಮಾತೆಯಾದ ಸುರಚಿಯ ದರ್ಪವನ್ನು ಅಡಗಿಸಿ ಬಂದದ್ದು, ನನ್ನ ನೆರಳನ್ನು ಹಿಡಿದು ನನ್ನನ್ನು ಚಲಿಸದಂತೆ ನಿಲ್ಲಿಸಿದ ಸಿಂಹತಿ ಎಂಬ ಗರ್ಭದೊಳಗೆ ಸೂಕ್ಷ್ಮ ರೂಪವಾಗಿ ಸೇರಿ ಅಲ್ಲಿ ದೊಡ್ಡದಾಗಿ ಬೆಳೆದು ಆಕೆ ಶರೀರವನ್ನು ಸೀರಿ ಹೊರಗೆ ಬಂದದ್ದು, ಇದೆಲ್ಲವೂ ಭಕ್ತಪರಾಧೀನನಾದ ನಿನ್ನ ಮಹಿಮೆಯಿಂದಲ್ಲವೇ ದೇವ. ನನಗೆ ಭಯವೆಂದರೇನು? ಆಗಲಿ ಈ ಲಂಕಾಪಟ್ಟಣವನ್ನು ಸೂಕ್ಷ್ಮ ರೂಪವಾಗಿ ಪ್ರವೇಶಿಸಿ ಸೀತಾಮಾತೆಯವರ ನೆಲೆಯನ್ನು ಹುಡುಕುವೆನು. ಶ್ರೀರಾಮಚಂದ್ರ, ನಿನ್ನ ದಯಾರಸವು ನನ್ನ ಮೇಲೆ
ಸಂಪೂರ್ಣವಾಗಿರಲಿ ದೇವ. ಜೈ ಜೈ ರಘುವೀರ ಸಮರ್ಥ. ಓಹೋ, ಇದೇನು ಈ ಕೋಟೆಯ ಬಾಗಿಲಿನಲ್ಲಿ ಯಾರೋ ಓರ್ವ ಸ್ತ್ರೀಯು ಪರ್ವತಾಕಾರವಾಗಿ ಬಿದ್ದಿರುವಳಲ್ಲ. ಈಕೆಯನ್ನು ಎಚ್ಚರಗೊಳಿಸಬೇಕಾದರೆ ಬ್ರಹ್ಮನು ಕೂಡ ಬಹಳ ಬುದ್ಧಿಯನ್ನು ಉಪಯೋಗಿಸಬೇಕಾಗುವುದು. ಆಗಲಿ, ಈಕೆಯನ್ನು ಎಚ್ಚರಿಸಿ ಆಮೇಲೆ ಮುಂದಕ್ಕೆ ಹೋಗುವೆನು. ಯಾರು ಈ ಮಧ್ಯರಾತ್ರಿಯಲ್ಲಿ ಸೊಳ್ಳೆ ಮತ್ತೆ ಮಲಗಬೇನು. ಯಾರು 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 ಅದನ್ನು ನೆಚ್ಚಗೋದವರು? ಮಧ್ಯರಾತ್ರಿ ವೇಳೆಯಲ್ಲಿ ಮಧ್ಯರಾತ್ರಿ ವೇಳೆಯಲ್ಲಿ ಸದ್ದು ಮಾಡಂತೆ ನೀನು. ಮಧ್ಯರಾತ್ರಿ ವೇಳೆಯಲ್ಲಿ ಸದ್ದು ಮಾಡದಂತೆ ನೀನು ಸೂತ ಕಳ್ಳನಂತೆ ತಿರುಗುವೆಯೋ ಯಾರೋ ಕಪಿಯೇ, ವಾನರ ಕಪಿಯೇ. ಕಳ್ಳನಲ್ಲ ಕಾಣೆ ನಾನು, ಕಳ್ಳನಲ್ಲ ಕಾಣೆ ನಾನು, ಒಳ್ಳೆ ವಾಯು ಪುತ್ರ ಹನುಮ, ಒಳ್ಳೆ ವಾಯು ಪುತ್ರ ಹನುಮ, ಕಳ್ಳನಲ್ಲೋ ಬಿಡಿಯ ಬಂದಿಯ, ಕಳ್ಳನಲ್ಲೋ ಬಿಡಿಯ ಬಂದಿಯ, ನಿಲ್ಲೆಲೆ ರಕ್ಕಸಿಯ, ನೀ ನಿಲ್ಲೆಲೆ ರಕ್ಕಸಿಯ. ವಾಯುಪುತ್ರ ವಾಯುಪುತ್ರ ಇವಳೆನ್ನ ವಾಯುಪುತ್ರ ಇವಳೆನ್ನ ಬಾಯಲ್ಲಿರುವ ಮಾತುಗಳಿಂದ ಬಾಯಲ್ಲಿರುವ ಪಾಲ್ಗಳಿಂದ ಉಪಾಯದಿಂದ ನುಂಗುವ ತನಕ ನೀ ಯಾರು ಕಪಿಯೇ, ವಾನರ ನೀ ಯಾರು ಕಪಿಯೇ. ಏ ಕೊಡಗ, ನಾನು ಯಾರೆಂದು ಗೊತ್ತಿರೋ ಹೇಳು. ಈ ಲಂಕಾ ಪಟ್ಟಣ ಕಾಯ್ತಿವ ಲಂಕಿಣಿ ಎಂದು ತಿಳಿಯಕುನ್ನಿ. ಏನು ನೀನೇ ಆ ಲಂಕಿಣಿ? ಲಂಕಿಣಿಯೋ ಕಿಂಕಿಣಿಯೋ ಕುಣಿ ಕುಣಿಯೋ ನನ್ನ ಬಾಲನ ಕಣಕಣಿಯೋ? ಏ ಕೊಡಗ, ಇರಲಿ ಇರಲಿ ಇರಲಿ, ಈ ವಿಚಿತ್ರವಾದ ಸಾಗರವನ್ನು ಒಂದು ಸಾರಿ ನೋಡಿಕೊಂಡು ಬರುವೆನು. ಆಮೇಲೆ ಇಷ್ಟ ನೀನು ನೀನು ಪಡತೆ ಏಡಿ ಪಡಾಯಿ ಮಾಡಿ, ಪಡತೆ ಏಡಿ ಪಡಾಯಿ ಮಾಡಿ ಅಗಲಗೆ ಹೋಗುವುದೆಂತೆಂತ ಎಂತೆಂತ ಎಂತೆಂತ. ಕೋಡಿಯ ಮುನ್ನ ಧೂಡದೆಯನ್ನ ತಡೆಯದ ಬಿಡು ಬಿಡು ನಿಂತಿಲ್ಕೋ. ಕೋಡಿಯ ಮುನ್ನ ಧೂಡದೆಯನ್ನ ತಡೆಯದ ಬಿಡು ಬಿಡು ನಿಂತಿಲ್ಕೋ.
ಲವಲು ಹೋ 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 ಹೋ. ಅದಾಗದು ನಾವಿಬ್ಬರು ಸೇರಿ ಯುದ್ಧವನ್ನು ಮಾಡೋಣ, ಅನಂತರ ಏನಾಗೋದು ನೋಡೋಣ. ಆಗುವುದೇನು? ಮರಣವೇ ಗತಿ. ಸ್ತ್ರೀ ಎಂದು ಇದುವರೆಗೂ ಸುಮ್ಮನಿರಬೇಕಾಯಿತು, ಇನ್ನು ಇವಳನ್ನು ಕೊಂದರೂ ಪಾಪವಿಲ್ಲ. ಎಲ್ಲವೇ ರಕ್ಕಸೆ, ನಾವಿಬ್ಬರು ಯುದ್ಧ ಮಾಡುವುದು ಬೇಡ. ಇದೋ ನನ್ನ ಮುಷ್ಟಿಘಾತದಿಂದ ನಿನ್ನ ಬೆನ್ನಿನ ಮೇಲೆ ಹೊಡೆಯುವೆನು, ಆ ಪೆಟ್ಟನ್ನು ಸರಿಸಿಕೊ. ಅದಾಗದು ಕೆಲವ ಕೋತಿ, ನೀನು ನನ್ನ ಅದಾಗದು. ಮೊದಲು ನಾನು ನೋಡುವೆನು, ಅನಂತರ ಏನೋ ನೋಡೋಣ. ಏನು ಏನು? ಸ್ತ್ರೀ ಮಾತ್ರಳಾದ ಇವಳ ಕೈಯಲ್ಲಿ ನಾನು ಅದೇನು ತಿನ್ನಬೇಕೆ? ಶ್ರೀರಾಮಚಂದ್ರ, ಇದು ನಿನಗೆ ಅಗೌರವ ಅಲ್ಲವೇ ದೇವ? ಆದರೂ ಚಿಂತೆ ಇಲ್ಲ. ಎಲ್ಲವೇ ರಕ್ಕಸಿ, ಎಲ್ಲಿ ಹೊಡೆಯವಳಾಗ ಕುಳಿತುಕೊಳ್ಳ ಕೋತೆ. ಎಲ್ಲವೇ ರಕ್ಕಸೆ, ನಿನ್ನ ಪೌರುಷವು ಮುಗಿಯಿತಾ? ಇನ್ನ ಇಲ್ಲ, ಇನ್ನ ಎರಡವೇ. ಎಲ್ಲವೇ ರಕ್ಕಸೆ, ನಿನ್ನ ಪೌರುಷ ಮುಗಿಯಿತಾ? ಈಗ ನನ್ನ ಪೆಟ್ಟನ್ನು ಸೇರಿಸಿಕೊ. ಎಲ್ಲಿ ಕುಳಿತುಕೊಳ್ಳವಳಾಗು. ಮಂಗಣ 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 ಏ ರಕ್ಕಸೆ, ಮಂಗಣ ಮಂಗಣ ಕುಳಿತುಕೊಳ್ಳವಳಾಗು. ಮಂಗಣ ಮಂಗಣ ಮೆಲ್ಲಗ ನಾನು ಹೆಂಗ್ಸು ಮಂಗಣ ಮಂಗಣ ಮಂಗಣ. ಎಲ್ಲವೇ ರಕ್ಕಸೆ, ಎಲ್ಲಿ ಕುಳಿತುಕೊಳ್ಳವಳಾಗು, ನನ್ನ ಪೆಟ್ಟನ್ನು ಸೇರಿಸಿಕೊ. ಜೈ ಜೈ ರಘುವೀರ ಸಮರ್ಥ. ಕೆಟ್ಟನು 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 ಎಲೆ ವಾನರ ಶೇಷನ ಹೇಳುವನು ಕೇಳು. ಹಿಂದೆ ಮಾನೀಯರು ಹೇಳಿದಂತೆ ರಾವಣನಿಗೆ ಅಪಜಯವು, ಶ್ರೀರಾಮಚಂದ್ರನಿಗೆ ಜಯವು ಎಂಬಂತೆ ಶ್ರೀರಾಮವನದಿಂದ ರಾವಣ ಅಂತ ಸಮೀಪಿಸಿತು. ನೀನು ಹೋಗಿಬಾರ್ದು, ನಿನಗೆ ಜಯವಾಗಲಿವ. ಎಲ್ಲವೇ ಲಂಕಿಣಿ, ನಿನ್ನ ಮಾತು ಫಲಿಸಲೆಂದೇ ಹಾರೈಸುವೆನು, ನಾನಿನ್ನೂ ಹೋಗಿ ಬರುವೆನು. ಜೈ ಜೈ ರಘುವೀರ ಸಮರ್ಥ. ಸುರಕಿನ್ನರವರ ವಿದ್ಯಾಧರಾಯ ಸುರಕಿನ್ನರವರ ವಿದ್ಯಾಧರ ಗಂಧರ್ವ ಯುವತಿಯರು ದುರುಳಂಗೆ ಭೋಗಿನಿಯಾಗಿರಲ್ ಪುಣ್ಯವೆನಿಸಿತು ಏ ದಶಕಂದರನ ಪುರವಾ. ಆಹಾ, ಇದೇ ಅಲ್ಲವೇ ಆ ನೀಚನ ಅಂತಃಪುರವು? ಹಾಗಲಿ ಒಳಗೆ ಪ್ರವೇಶಿಸಿ ಸೀತಾಮಾತೆಯನ್ನು ಹುಡುಕುವೆನು. ಆಹಾ, ಇದೇನು? ಆಹಾ, ಇದೇನು? ಮಾತೆಯವರು ಇಲ್ಲೇ ಇರುವರಲ್ಲ. ಓಹೋ, ಇದೇನು? ಸೀತಾಮಾತೆಯವರು ಪರಪುರುಷನೊಡನೆ ಏಕಾಶಯನದಲ್ಲಿ ಮಲಗಿರುವರಲ್ಲ. ಶ್ರೀರಾಮಚಂದ್ರ, ಮುಂದೇನು ಗತಿ? ಹಾ ರಾಮಚಂದ್ರ, ಹಾ ರಾಮಚಂದ್ರ, ಮಾಯಾ ಪ್ರಪಂಚದ ಉಳಿಯುವ ಬಗೆ ಹೇಗೆ? ಮಹಾಪತಿವ್ರತಿಯಾದ ವೈದೇಹಿಯು
ಜನಕನೋದರದಲ್ಲಿ ಜನಿಸಿ ಕನಮಹಿ ಮನ ಕೈಯ ಬೆಳೆದು ಜನಕನೋದರದಲ್ಲಿ ಜನಿಸಿ ಕನಮಹಿ ಮನ ಕೈಯ ಬೆಳೆದು ತನು ಜಯ ಮರುಳಾಗಿ ನೀನು ತನು ಜಗ ಮರುಳಾಗಿ ನೀನು ಹನುಮಾನೆಂದು ಸೈರಿಸಲ ಕಟ ಮೋಸ ಮಾಡೋದಯ್ಯ ರಾಮ ಮೋಸ ಮಾಡೋದಯ್ಯ ರಾಮ ಗಣ ಮೋಸ ಮಾಡೋದೆ ಶ್ರೀರಾಮಚಂದ್ರ ಮಾಯಾ ಪ್ರಪಂಚವು ಉಳಿಯುವ ಬಗೆಗೆ ಮಹಾಪತಿವ್ರತಿಯಾದ ವೈದೇಹಿಯು ಈ ರೀತಿ ಪರಪುರುಷರೊಡನೆ ಏಕಾಶಯನದಲ್ಲಿ ಮಲಗಿರುವರಲ್ಲ, ಮುಂದೇನು ಗತಿ? ಆಹಾ, ಯೋಚನೆ ಇಲ್ಲದೆ ಎಂತಹ ಕೆಟ್ಟ ಆಲೋಚನೆಯನ್ನು ಮಾಡಿದೆ. ಶ್ರೀರಾಮಚಂದ್ರರು ನಾನು ಬರುವಾಗೆ ಮಾತೆಯವರ ಕಾಲಿನಲ್ಲಿ ಪದ್ಮರೇಖೆ ಇರುವುದೆಂದು ಹೇಳಿದರು. ಆದರೆ ಅಂಗರೇಖೆಯು ಅಷ್ಟದೋಳಿಲ್ಲ, ಅಂಗರೇಖೆಯು ಅಷ್ಟದೋಳಿಲ್ಲ, ರಂಜಿಸುವ ಪಾದದೋಳ್ ಪದ್ಮರೇಖೆಯು ಇಲ್ಲ. ಕಂಗೊಳಿಪುದು ಕಾಖರೇಖೆಯೋ ಜನಕ ಜಯ ಮಾತೆ ಸೀತೆ ಇವಳೆಲ್ಲ ಆ ಆ ಆ ಛೇ ಛೇ, ಈಕೆಯು ಖಂಡಿತವಾಗಿಯೂ ಸೀತಾಮಾತೆಯವರಲ್ಲ, ರಾವಣನ ಹೆಂಡತಿ ಮಂಡೋದರಿಯು. ಶ್ರೀರಾಮಚಂದ್ರರು ನಾನು ಬರುವಾಗೆ ಮಾತೆಯವರ ಪಾದದಲ್ಲಿ ಪದ್ಮರೇಖೆ ಇರುವುದೆಂದು ಹೇಳಿದರು. ಆದರೆ ಈಕೆಯ ಕಾಲಿನಲ್ಲಿ ಕಾಕರೇಖೆಯು ಕಾಣುತ್ತಿರುವುದು, ಅಲ್ಲದೆ ಚಿಹ್ನೆಗಳು ಕೂಡ ಬೇರೆ ಬೇರೆಯಾಗಿರುವವು. ಎಲ್ಲವನ್ನು ನೋಡಿದರೆ ಇವರೇ ಸೀತಾಮಾತೆಯವರು ಇವರು ಸೀತಾಮಾತೆಯವರಲ್ಲ ಎಂದು ತೋರುತ್ತಿರುವುದು. ಹಾಗಲಿ ಶ್ರೀರಾಮಚಂದ್ರ ಏನು ಮಾಡಲಿ, ಮತ್ತೆಲ್ಲಿ ಹುಡುಕಲಿದ್ದೇವಾ? ಅಮ್ಮಮ್ಮ ಕಾಣನೆ ಭೂಮಿ ಜಾತೆಯ ರಾಮ ಕಾಣೆ ಸೀತೆಯ ಅಮ್ಮಮ್ಮ ಕಾಣನೆ ಭೂಮಿ ಜಾತೆಯ ರಾಮ ಕಾಣೆ ಸೀತೆಯ ನವದೆಯೋ ಮುಗಿಬೋದೆಂದಿಗೆ ಒಡೆಯ ನವದೆಯೋ ಮುಗಿಬೋದೆಂದಿಗೆ ಕಾಣೆ ಲೋಕ ಮಾತೆಯನೋ ಕಾಣೆ ಲೋಕ ಮಾತೆಯನೋ ಬಿಡದೆ ಶೋಕ ಜಡ ಜಗಂದಿಯ ವಿಡದೆ ಶೋಕ ಜಡ ಜಗಂದಿಯ ಒಡನಾಡೋವಿನ ಬಾಮೆಯನೋ ಒಡನಾಡೋವಿನ ಬಾಮೆಯನೋ ಅಮ್ಮಮ್ಮ ಕಾಣನೆ ಭೂಮಿ ಜಾತೆಯ
ರಾಮ ರಾಮ ಶ್ರೀರಾಮಚಂದ್ರ ಕಳನೇಂ ಸಹಿಸಲ್ ಕಳವಲ್ಲದೆ ರಾಮಚಂದ್ರ ಕಳನೇಂ ಸಹಿಸಲ್ ಕಳವಲ್ಲದೆ ತನ್ನ ತನುವ ತಾನಿಗಿದಳೋ ಜನಕ್ಕೆ ರಾಮ ರಾಮ ಶ್ರೀರಾಮಚಂದ್ರ ಸಲೆ ಸಂಪಾತಿಯು ಮುಸಿಯ ನುಡಿದನೋ ಸಲೆ ಸಂಪಾದಿಯು ಮುಸಿಯ ನುಡಿದನೋ ತೋರದೊಂದು ಕಾಣೆ ರಾಮ 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 ವೇಗವಾಗಿ ಎತ್ತುಕೊಂಡು ಹೋಗುತ್ತಿದ್ದ ಆ ದಸಗಂಟನ ಕೈಯಿಂದ ಜಾರಿ ಸಮುದ್ರದಲ್ಲಿ ಬಿದ್ದಳು. ಆ ಕ್ರೂರನ ಬಲ ಹಿಡಿತದಿಂದ ಕೋಮಲಾಂಗಿಯು ನೊಂದು ಮೃತಪಟ್ಟಳು. ಶ್ರೀರಾಮಚಂದ್ರ, ನಾನು ಬಂದ ಕಾರ್ಯವು ವಿಫಲವಾದಂತೆ ತೋರುತ್ತಿರುವುದು. ಸೀತಾಮಾತೆಯು ಸಿಕ್ಕಲಿಲ್ಲವೆಂಬ ವಾರ್ತೆಯನ್ನು ಶ್ರೀರಾಮಚಂದ್ರರು ತಿಳಿದರೆ ಖಂಡಿತವಾಗಿಯೂ ಪ್ರಾಣ ತ್ಯಾಗ ಮಾಡಿಕೊಳ್ಳುವರು. ಅಣ್ಣನನ್ನೇ ಅನುವರ್ತಿಸಿಕೊಂಡಿರುವ ಲಕ್ಷ್ಮಣ ದೇವರು ಸಹ ಉಳಿಯುವರೆ. ಸೀತಾಮಾತೆಯನ್ನು ತಂದೊಪ್ಪಿಸುವನೆಂದು ವಾಗ್ದಾನ ಮಾಡಿದ ಸುಗ್ರೀವರಾಜರು ಬದುಕುವ ಮಾರ್ಗವಿಲ್ಲ. ಅಂಗದ, ತಾರೆ, ರುಮಾದೇವಿಯವರು ಸಹ ಪರಲೋಕವನ್ನು ಸೇರುವುದರಲ್ಲಿ ಸಂದೇಹವಿಲ್ಲ. ರಾಜನು ಹೋದ ಮೇಲೆ ಕಪಿ ಸೈನ್ಯವು ಕೂಡ ಆತನನ್ನೇ ಅನುವರ್ತಿಸುವುದು. ಇಂತಹ ಘೋರ ಪ್ರಳಯವು ಅಯೋಧ್ಯೆಗೆ ತಿಳಿಯದೇ ಇರುವುದೇ. ಇದನ್ನು ತಿಳಿದ ಭರತ, ಶತ್ರುಘ್ನ, ಕೌಸಲ್ಯ, ಸುಮಿತ್ರೆಯರು ಸಹ ದೇಹವನ್ನು ತ್ಯಜಿಸುವುದರಲ್ಲಿ ಸಂದೇಹವಿಲ್ಲ. ನಾನು ಓರ್ವನೇ ವಿಫಲನಾಗಿ ಅಲ್ಲಿಗೆ ಹೋದರೆ ಇಷ್ಟು ಅನರ್ಥಗಳು ನಡೆಯುವವು. ಏನು ಮಾಡಲಿ? ಅದಕ್ಕಿಂತ ಇಲ್ಲಿಯ ಪ್ರವೇಶದಿಂದ ಪ್ರಾಣ ತ್ಯಾಗ ಮಾಡಿಕೊಳ್ಳಲಿ. ಛೇ, ಆತ್ಮಹತ್ಯವು ಮಹಾಪಾಪಕರವು. ಶ್ರೀರಾಮಚಂದ್ರ, ಏನು ಮಾಡಲಿ? ಮತ್ತೆಲ್ಲಿ ಹುಡುಕಲಿ? ಛೇ, ನಾನ್ಯಾಕೆ ಚಿಂತಿಸಬೇಕು? ರಾವಣನಿಂದ ಹೊರಗೂಡಿದ ಈ ಲಂಕಾಪಟ್ಟಣವನ್ನು ಭೂಮಿಯಿಂದ ಛೇದಿಸಿ ನನ್ನ ಲಾಂಗೂಲದಿಂದ ಸುತ್ತಿ ಶ್ರೀರಾಮಚಂದ್ರನಿರುವಲ್ಲಿಗೆ ಬಿಡುವೆನು. ಅವರೇ ಹುಡುಕಿಕೊಳ್ಳಲಿ. ಶಾಂತನಾಗು ಪವನ ಪುತ್ರ ಹನುಮಾನ್, ಶಾಂತನಾಗು. ಸೀತಾಮಾತೆಯು ಅಶೋಕವನದಲ್ಲಿರುವರು, ನೀನು ಅಲ್ಲಿಗೆ ಹೋಗು. ಏನು ಮಾತೆಯವರು ಅಶೋಕವನದಲ್ಲಿರುವರೆ? ಆಹಾ, ರಾಮ್ ಧನ್ಯ, ನಾಮ್ ಧನ್ಯ. ಮನೋಹರನೆ ರಾಮ, ಮನೋಹರನೆ ರಾಮ, ಆನಂದಧಾಮ, ಈ ದಿನದೊಳು ನಮ್ಮ ಆನಂದವಾದೆನು. ಈ ದಿನದೊಳು ನಮ್ಮ ಆನಂದವಾದೆನು. ಮಾತೆ ಅಶೋಕ ವನದೋಳಿರುವರೆ, ಮಾತೆ
ಅಶೋಕ ವನದೋಳಿರುವರೆ ನಾನೀ ಜವದಲ್ಲಿ ಹೋಗುವೆ ರಾಮ. ನಾನೀ ಜವದಲ್ಲಿ ಹೋಗುವೆ ರಾಮ. ಮನೋಹರನೆ ರಾಮ ಮನೋಹರನೆ ರಾಮ ಆನಂದಧಾಮ ಈ ದಿನದೊಳು ನಮ್ಮ ಆನಂದವಾದೆಯೋ. ಆಹಾ, ಇದೇ ಅಲ್ಲವೇ ಅಶೋಕವನವು ಮನಸ್ಸಿಗೆ ಎಷ್ಟು ಆನಂದವನ್ನುಂಟು ಮಾಡುತ್ತಿರುವುದು. ಮಂದ ಮಾರುತವು ತಂಪಾದ ಸುಳಿಗಾಳಿಯಿಂದ ಬೀಸುತ್ತಿರುವುದು ಅಲ್ಲದೆ ಪ್ರಪಂಚವೆಲ್ಲವೂ ಕಾರ್ಗತ್ತಲೆಯಿಂದ ಕವಿದು ನೀಲಾಮಯವಾಗಿ ಆಕಾಶದಲ್ಲಿ ಸೇರುತ್ತಿರುವುದು. ಇಂತಹ ನಿಶೆಯಲ್ಲೂ ಕೂಡ ಇಲ್ಲಿ ಕಾಣುವ ಮರದಡಿಯಲ್ಲಿ ಯಾರೋ ಓರ್ವ ಸ್ತ್ರೀಯು ರೋಧಿಸುತ್ತಾ ಕುಳಿತರಂತೆ ಕಾಣುತ್ತಿರುವುದು ಅಲ್ಲದೆ ಸಮೀಪದಲ್ಲಿ ಸಣ್ಣ ಸಣ್ಣ ದೀಪಸ್ತಂಭಗಳು ಉರಿಯುತ್ತಿರುವವು. ಇವೆಲ್ಲವನ್ನು ನೋಡಿದರೆ ಇವರೇ ಸೀತಾಮಾತೆ ಎಂಬುದರಲ್ಲಿ ಸಂದೇಹವಿಲ್ಲ. ಆಗಲಿ, ವಿಚಾರಿಸುವೆನು. ಓಹೋ, ಇದೇನು ಈ ಕಡೆಯಿಂದ ಮಂಗಳ ವಾದ್ಯಗಳೊಂದಿಗೆ ಬರುತ್ತಿರುವವರು ಯಾರಾಗಿರಬಹುದು? ಆ ಪಾಪಿ ರಾವಣನೇ ಇರಬಹುದು. ಆತನು ಇಲ್ಲಿ ಬಂದು ಏನೇನು ಅನರ್ಥಗಳನ್ನು ಮಾಡುವನೋ ಕಾಣೆ. ಆಗಲಿ, ನಾನು ಈ ಸಂಕುಪ ವೃಕ್ಷದ ಮೇಲೆ ಕುಳಿತು ಎಲ್ಲವನ್ನೂ ನೋಡುವೆನು.